ಮಹಾರಾಷ್ಟ್ರಕ್ಕಿಂತ ಬಾಂಬೆ ಮಹಾರಾಷ್ಟ್ರ ಸೇಫ್ ಕಡೆಯಿಂದ ಅವ್ರಿಗೆ ನಮ್ಮ ಕರ್ನಾಟಕ ಸೇಫ್ ಇತ್ತಲ್ರಿ. ಯಾಕೆ ಹೋಗೋಕೆ ಬುದ್ಧಿ ಅಂದ್ರೆ ಅವ್ರಿಗೆ ಈ ಅಂಡರ್ವರ್ಲ್ಡ್ನಲ್ಲಿ ಈ ರೌಡಿಸಮ್ನಲ್ಲಿ ಸ್ಮಾಲ್ ಟೈಮ್ನಲ್ಲಿ ಟಾಪ್ ದೊಡ್ಡ ಲೆವೆಲ್ ಇರಲಿ ಅಂಡರ್ವರ್ಲ್ಡ್ನಲ್ಲಿ ದುಶ್ಮನ್ ಆಗೋದು ಯಾರಪ್ಪ ಅಂದರೆ ಜೊತೆಗಿರೋ 95% ಹೊಡೆಯೋದು ನಮ್ಮ ಗ್ಯಾಂಗ್ಗೆ ಹೊಡೆದೋಗುತ್ತೆ. ನಮ್ಮವರೇ ಟಿಪ್ ಕೊಡ್ತಾರೆ. ಬಾಂಬೆ ಅಂಡರ್ವರ್ಲ್ಡ್ ಫಸ್ಟ್ ರೌಂಡ್ ಟಾಪ್ ಅಂಡರ್ವರ್ಲ್ಡ್ ಆಗಿ ಬಿಟ್ಮೇಲೆ ಸೆಕೆಂಡ್ ಅಂಡರ್ವರ್ಲ್ಡ್ ಆಗಿ ಇವರೇ ಬೆಳೆದಿದ್ದು. ಬಾಂಬೆನಲ್ಲಿ ಸಿಕ್ಕಾಪಟ್ಟೆ ದೊಂದು ಬರ್ತದಂಡ ಬಾಂಬೆ ಚೋರ್ ಬಜಾರ್ ಅಂದರೆ ಇಡೀ ಇಂಡಿಯಾಗೆ ಫೇಮಸ್ಸು. ಇಡೀ ಇಂಡಿಯಾ ಕಾರ್ ಕಡು ತಗೊಂಡು ಕಾರ್ ಮಾಡ್ತಾರೆ. ಚೋರ್ ಬಜಾರ್ನಲ್ಲಿ ಇವರು ಸ್ವಲ್ಪ ಕಂಟ್ರೋಲ್ ತಗೊಂಡು ಹಫ್ತಾ ವಸೂಲಿ ಮಾಡೋದು, ಈ ಒಳ್ಳೊಳ್ಳೆ ಜನ ಬಂದು ಗಾಡಿಗಳು ಮಾರುತ್ತಲ್ಲ ಅವ್ರಿಗೆ ರೋಲ್ ಕಾಲ್ಗಳು ಮಾಡೋದು, ಈ ಟೀಮ್ ಸ್ಟಾರ್ಟ್ ಮಾಡಿ ಪರಾಜಿನ ಟೀಮ್ ಕವರ್ ಮಾಡಿ ಅವರೆಲ್ಲ ಹಫ್ತಾ ತೊಗೊಂಡು ಸ್ಟಾರ್ಟ್ ಮಾಡಿ ಇವರೆಲ್ಲ ಮಟ್ಕಾಗಳು ಅವಾಜ್ ಹಾಕೋದು, ಮಟ್ಕ ಮಿಸ್ಸೋರಿಗೆ ಅಲ್ಲಿ ಹೊಸ್ದಾಗಿ ಕೇಳೋದು, ದೊಡ್ಡ ದೊಡ್ಡ ಕಾರ್ಸ್ ಕ್ಲಬ್ಗೆ ಹೋಗೋದು, ಅಲ್ಲ ಈ ಥರ ಸ್ಟಾರ್ಟ್ ಮಾಡೋದು. ಆಗ ಟೈಮ್ ಏನಾಗುತ್ತೆ, ಬಡ ರಾಜನಿಗೆ ಒಂದು ಟ್ರಿಪ್ ಮಾಡೋದು ಬಾಂಬೆ. ಹಾಜಿ ಮಸ್ತಾನ್, ವರದಾ ಜನ್ಮದ್ಲ, ಕರೀಂವಾಲಾ, ಇವ್ರು 3 ಜನ 3 ಥರ ಬಾಂಬೆ ಹಂಚ್ಕೊಂಡ್ಬಿಡ್ತಾರೆ. ಇವ್ರು 3 ಜನ ಕಾಲುಗಳನ್ನ ಹೆಚ್ಚಿನ 10 ರಿಂದ 15 ವರ್ಷ ಮರಳುಗಳಾಗಲ್ಲ, ಟಾಪ್ ಲೆವೆಲ್ ಮರಳುಗಳಾಗಲ್ಲ. ಏನಂತಿದ್ದಾರೆ ಹಾಜಿ ಮಸ್ತಾನ್ ರಿಲೇಟಿವ್ ಕಡೆಯವ್ರಿಗೆ ಇಲ್ಲಿ ಬೆಂಗಳೂರಿನಲ್ಲಿ ಮಾಳಿನಲ್ಲಿ ಒಬ್ಬ ಶೆಟ್ಟಿಯವನು 7 ಲಕ್ಷ ರೂಪಾಯಿ ಮೋಸ ಮಾಡ್ಬಿಟ್ಟು ದುಡ್ಡು ಕೊಟ್ಟವನೇ. ಕೇಳಿದ ಪೈಲ್ವಾನು, ನಾನು ಜಯರಾಜ್ ಜೊತೆ ಕುಸ್ತಿ ಆಡಿದ್ದೇನೆ, ಬೆಂಗಳೂರು ಅಂಡರ್ವರ್ಲ್ಡ್ ಜಯರಾಜ್ ತಿಂದು ಅಂತ ಜೋರಾಗಿರ್ತಾನೆ. ನಾವು ಶೆಟ್ಟಿ ಯಾರೇ ಬರ್ತಾನೆ ನಿಮ್ಮ ಮನೆಗೆ ಬೆಳಗ್ಗೆ ಇಷ್ಟೊತ್ತಿಗೆ, ನೀನು ಯಾರಿಗೆ ಮುಂಡಾಕ್ಸಿದ್ಯಲ್ಲ ಅವ್ರ ಕಡೆ ನಾವು ಬಂದಿರೋದು, ಸುಮ್ಮನೆ ಉಸ್ಸು ಬಿಟ್ಟರೆ ಹಿಂಗೆ ಬಿಲ್ಡವರ್ದಾಗ್ಬಿಟ್ಟು ಅಂತ ಬರ್ತೀನಿ ಶೆಟ್ಟಿ. ಛೋಟಾ ರಾಜನವ್ರಿಗೆ ದಾವೂದ್ ಟೀಮು ಡಿ ಕಂಪ್ನಿಯಿಂದ ಶೂಟೌಟ್ ಮಾಡ್ತಾರೆ. ಆ ಶೂಟೌಟ್ ಮಾಡಿದ ಮೇಲೆ ಅವರು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ಮತ್ತು ಸಾಕಷ್ಟು ಏಟಾಗಿರುತ್ತೆ. ಒಂದು 60% ಅಷ್ಟು ಡ್ಯಾಮೇಜ್ ಆಗಿರುತ್ತೆ ದೇಹಕ್ಕೆ. ಆದರೂ ಅವರು ಎಸ್ಕೇಪ್ ಆಗಿ ಅಲ್ಲಿಂದ ಮಲೇಷ್ಯಾ, ಇಂಡೋನೇಷ್ಯಾ ಕಡೆ ಪಾಸ್ ಆಗ್ತಾರೆ. ಕೆಲವು ಜನ ಹಾಸ್ಪಿಟಲ್ ಮಲೇಷ್ಯಲ್ಲಿ ಇರ್ತಾರೆ, ಅಲ್ಲಿಂದ ಬೇರೆ ಕಡೆ ಚೇಂಜ್ ಆಗ್ತಾರೆ ಅಂತ ನ್ಯೂಸ್ ಬರುತ್ತೆ ನಮಗೆ. ಅವರು ಎಸ್ಕೇಪ್ ಆಗಿರೋದ್ರಿಂದ ಇಡೀ ಡಿ ಕಂಪ್ನಿಗೆ ಶಾಕ್ ಆಗ್ಬಿಟ್ಟಿದೆ, ಟೆನ್ಷನ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಇನ್ನು ಸುಲಭವಾಗಿ ಛೋಟಾ ರಾಜನ್ ನಮ್ಗೆ ಯಾರಿಗೂ ಬಿಡೋಲ್ಲ ಅನ್ನೋದು ಎಲ್ಲ ಕಡೆ ಮಾತುಕತೆ ಸ್ಟಾರ್ಟ್ ಆಗುತ್ತೆ. ಟಾಪ್ ಲೆವೆಲ್ ಅಂಡರ್ವರ್ಲ್ಡ್ನಲ್ಲಿ ಬಾಂಬೆ ಅಂಡರ್ವರ್ಲ್ಡ್ ಮಾತು ಸ್ಟಾರ್ಟ್ ಆಗ್ಬಿಡುತ್ತೆ. ಛೋಟಾ ರಾಜ್ ಸೇಫ್ ಆಗಿರೋದು ನಮಗೆಲ್ಲ ಸಮಾಧಾನ ಆಗುತ್ತೆ, ಸಂತೋಷ ಆಗುತ್ತೆ. ಯಾಕಂದರೆ ನಾವು ಅವ್ರಿಗೆ ಮಾತಾಡಿಲ್ಲ ಅಥವಾ ಜೊತೆ ಸೇರಿಬಿಟ್ಟು ನಾವೇನು ಮಾಡ್ಬೇಕಂತೇನಿಲ್ಲ. ಆದರೆ ಇದು ಎಗ್ನೆಸ್ಟ್ ಟ್ರೂಪ್ ನಮ್ಮ ಕಡೆ ಕ್ಲೋಸ್ ಆಗಿದ್ದಾರೆ, ಅವ್ರ ಕಡೆಯವರೆಲ್ಲ ನಮ್ಗೆ ಆವಾಗ ಮಾತಾಡ್ತಾರೆ, ಅದೊಂದು ಅಷ್ಟೇ ಸಿಂಪತಿ. ಒಂದು ಟ್ರೂಪ್ ನಮ್ಗೆ ಫೇವರ್ ಆಗಿದ್ದಾರೆ ಅನ್ನೋ ಆ ಇದಕ್ಕೆ ನಮಗೂ ತುಂಬಾ ಸಮಾಧಾನ ಆಗುತ್ತೆ. ಅದಾದಮೇಲೆ ಏನಾಗುತ್ತೆ, ಇವರು ಇಲ್ಲಿಂದ ಅವರು ಮಲೇಷ್ಯಾ ಸ್ಪೆಷಲ್ಗೆ ಅಂತಾರೆ. ಸಾಧು ಶೆಟ್ಟಿ ಅದೇ ಗೊತ್ತಿಲ್ದಂಗೆ, ಯಾರು ಗೊತ್ತಿಲ್ದಂಗೆ ನೈಟೇನೆ ಅವ್ರ ಮನೆ ಉಡುಪಿ ಮನೆಯನ್ನು ಶಿಫ್ಟ್ ಮಾಡಿಕೊಂಡು ಮಹಾರಾಷ್ಟ್ರ ಸೋಲಾಪುರ್ ಮತ್ತು ಪುನಾ ಅಲ್ಲಿ ಆ ಕಡೆ ಬಾರ್ಡರ್ ಸೇರ್ತಾರೆ. ಎಲ್ಲಂತ ಯಾರಿಗೂ ಗೊತ್ತಿರಲ್ಲ. ಇವೆಲ್ಲ ಬಂದು ನಮಗೆ ಹೊಸ ಶೆಟ್ಟಿ ಎಲ್ಲ ವಿವರಣೆ ಕೊಡ್ತಾರೆ. ಸಾಧು ಶೆಟ್ಟಿ ಬೈ ಫೋನ್ ಕನ್ನೆಗೆ ಮಾಡಿದ್ರೆ ನಾನು ನಿಮ್ಮನ್ನು ಬಂದು ಮಾತಾಡ್ತೀನಿ, ನಿಮಗೆ ಹೇಳ್ತೀನಿ ಮಾತಾಡೋಕ್ಕೆ. ನಾವು ಹೇಳ್ತೀವಿ ವಸಂತ್ ಸೇಠ್ ಮಹಾರಾಷ್ಟ್ರಕ್ಕಿಂತ ಬಾಂಬೆ ಮಹಾರಾಷ್ಟ್ರ ಸೇಫ್ ಕಡೆಯಿಂದ ಅವ್ರಿಗೆ ನಮ್ಮ ಕರ್ನಾಟಕ ಸೇಫ್ ಇತ್ತಲ್ರಿ. ಯಾಕೆ ಹೋಗೋಕೆ ಬುದ್ಧಿ ಅಂದ್ರೆ ಅವ್ರಿಗೆ ಇಲ್ಲ ಸರ್, ತುಂಬಾ ಟೆನ್ಷನ್ ತೊಗೊಂಡ್ಬಿಟ್ರು. ಆ ಮನೆ ರೈಡ್ ಮಾಡಿದಾಗ, ಉಡುಪಿ ಮನೆ ರೈಡ್ ಮಾಡಿದಾಗ ಪರ್ಸ್ನಲಾಗಿ DCP ಸ್ಪಾಟಿಗೆ ಬಂದು ನಿಂತ್ಕೊಂಡು ಇಡೀ ಮನೆ ಜಾಲಾಡಿಸ್ಬಿಟ್ಟವ್ರೆ, ವೆಪನ್ಸ್ ಸಿಗುತ್ತೆ ಅಂಥೇಳಿ. ಅದೇ ಥರ ಅವ್ರ ಮನೆಗೆ ಒಂದು ಬಾವಿ ಇರುತ್ತೆ. ಆ ಬಾವಿಗೆ ಫೈರ್ ಬ್ರಿಗೇಡ್ ವ್ಯಾನ್ ತಂದು ಆ ಫೈರ್ ಬ್ರಿಗೇಡ್ ಅವ್ರಿಗೆಲ್ಲ ಇರಿಸಿ ಇಡೀ ಬಾವಿನಲ್ಲಿ ಚೆಕ್ ಮಾಡ್ತಾರೆ. ಅದ್ರಾಗ ಸಾಮಾನುಗಳು ಕಟ್ಟಾಕೋರ ಅಂತೇಳಿ ಗನ್ಗಳು. ಮನೆಯೊಳಗೆ ಏನೂ ಸಿಕ್ಕಿರಲ್ಲ, ಆದ್ರೂ 1 ಟನ್ ಕೇಸ್ ಹಾಕ್ತಾರೆ. ಇವೆಲ್ಲ ನೋಡಿ ಅವ್ರಿಗೆ ಅನಿಸ್ಬಿಡುತ್ತೆ, ನನಗೆ ಮಾಡಿಸ್ತಾ ಇದ್ದಾರೆ ಅಂತ ಫೀಲ್ ಆಗ್ಬಿಡುತ್ತೆ ಅವ್ರಿಗೆ. ಅದೊಂದಾಗ ಆದರೆ ಇವರು ಯಾವುದೋ ಐಟಮ್ಸ್ ಇವ್ರ ಮನೆ ಹತ್ರ ಇಟ್ಟಿರಲಿಲ್ಲ. ಇವ್ರ ಮನೆ ಕಾಂಪೌಂಡಿಂದ ಹೊರಡೆ ಇನ್ನೊಂದು ಮನೆಯೊಳಗೆ ಇಟ್ಟಿರು, ಅದರಿಂದ ಏನೂ ಸಿಕ್ಕಿಲ್ಲ ಅವರಿಗೆ. ಅದೆಲ್ಲ ಸಿಕ್ಕಿರೋ ತಿರ್ಗಾ ಸೀರಿಯಸ್ ಕೇಸ್ ಆಗಿರೋದು. ಅದಕ್ಕೆ ಅವ್ರು ಭಯ ಬಿದ್ದುಬಿಟ್ಟವ್ರೆ. ಇಷ್ಟೆಲ್ಲ ಆದ್ರೂ ಇಲ್ಲಿ ಸೇಫ್ ರೀ. ಏನೇ ಡಿಪಾರ್ಟ್ಮೆಂಟ್ ಚೆಕ್ ಮಾಡಲಿ, ಏನೇ ಮಾಡಲಿ, ನಮ್ಮ ಕರ್ನಾಟಕ ಪೊಲೀಸು ಆ ಥರ ಯಾವುದಕ್ಕೂ ಬಾಂಬೆ ಪೊಲೀಸ್ ಅಷ್ಟು ಡೇಂಜರ್ ಇಲ್ಲ. ಸೇಫ್ ಪೊಲೀಸ್ ನಮ್ಮದು, ಇಲ್ಲೇ ಸೇಫ್ ಆಗಿರ್ಬೋದಾಗಿತ್ತು ಅಂತ ನಾವು ಹೇಳ್ತೀವಿ. ಶ್ರೀಧರ್ ಹೇಳ್ತಾರೆ ಮಾತಂಗೆ. ಈ ಅಂಡರ್ವರ್ಲ್ಡ್ನಲ್ಲಿ ಈ ರೌಡಿಸಮ್ನಲ್ಲಿ ಸ್ಮಾಲ್ ಟೈಮ್ ಇರಲಿ, ಟಾಪ್ ದೊಡ್ಡ ಲೆವೆಲ್ ಇರಲಿ, ಅಂಡರ್ವರ್ಲ್ಡ್ನಲ್ಲಿ ದುಶ್ಮನ್ ಆಗೋದು ಯಾರಪ್ಪ ಅಂದರೆ ಜೊತೆಗಿರೋ ದುಶ್ಮನ್ ಆಗ್ತಾರೆ. ಅಥವಾ ನಾವು ಬೆಳೆಸಿರ್ತೀವಲ್ಲ ಹುಡುಗರು, ನಮ್ಮ ಶಿಷ್ಯರು, ಅಥವಾ ನಮ್ಮ ಬಾಯಿಲೋಗ ಅಂತೇಳಿ, ಅಥವಾ ನಮ್ಮ ಮಕ್ಕಳಂತ ಬೆಳೆಸ್ತಿಲ್ಲ, ಅವರೇ ನಮಗೆ ದುಶ್ಮನ್ಗಳಾದ ಅಂಡರ್ವರ್ಲ್ಡ್ನಲ್ಲಿ. ನಮಗೆ ಬೇರೆಯವರು ಔಟ್ಸೈಡ್ನವರು 97% ಹೊಡೆಯೋದು ಕಮ್ಮಿ. 97
3% ಮಾತ್ರ ನಮಗೆ 3 to 4% ಔಟ್ಸೈಡ್ ಹೊಡಿತಾರೆ ನಮಗೆ, ಬೇರೆ ಹೊಡಿತಾರೆ ಅಂಡರ್ವರ್ಲ್ಡಲ್ಲಿ. ಜೊತೆಗಿರೋ 95% ಹೊಡೆಯೋದು ನಮ್ಮ ಗ್ಯಾಂಗ್ಗೆ ಹೊಡೆದೋಗುತ್ತೆ. ನಮ್ಮವರೇ ಟಿಪ್ ಕೊಡ್ತಾರೆ, ನಮ್ಮದೇ ಏನೋ ಸಮಥಿಂಗ್ ನಡೀತಾ ಇರ್ತಾರೆ. ಈಗೋ ಪ್ರಾಬ್ಲಮ್ಮು, ದುಡ್ಡಿನ ಕಾಸು ಜಗಳ, ಇನ್ಯಾವುದೋ ಇಶ್ಯೂ ಜಗಳ, ಈ ಥರ ಆಗಿ ದೂರ ಆಗ್ತಾ ಇರ್ತಾರೆ. ಅವ್ನು ಇನ್ನೊಬ್ಬನ ಕ್ಲೋಸ್ ಆಗ್ತಾನೆ, ನಾನು ಇನ್ನೊಬ್ಬನ ಕ್ಲೋಸ್ ಆಗ್ಬೇಕಂತಾನೆ. ಅವ್ನು ಇನ್ನೊಬ್ಬನ ಯಾಕೆ ಕ್ಲೋಸ್ ಆಗ್ತಾನೆ, ನೀನು ಅವ್ನು ಬೇಡ, ಅವ್ನು ಕ್ಲೋಸ್, ಅವ್ನು ಆಗೋ ಸರಿ ಇಲ್ಲ ಅಂತ ಅವ್ನು ಸರಿ ಅಂತೀವಿ ನಾವು. ಅಲ್ಲಿ ಅಷ್ಟಕ್ಕೆ ದುಶ್ಮನ ಆಗ್ತಾನೆ ನಾವು. ಅಲ್ಲಿಂದ ಸ್ಟಾರ್ಟ್ ಆಗ್ತಾರೆ ಮಾಡ್ರು. ಇದೆಲ್ಲ ಕಾರಣಗಳು ಸೇರಿ ಮಾಡೋರು. ಇವ್ರು ಹಂಗೆ ಥರ ಆಗಿದೆ, ಇದೇ ಥರ ಆಗಿದೆ. ಯಾಕೆ ಇದೆಲ್ಲ ಇವೆಲ್ಲ ಇದೇ ಥರ ಆಗಿದೆ ಅಂತ ಹೇಳಿದ್ರೆ, ಬಾಂಬೆ ಅಂಡರ್ವರ್ಲ್ಡ್ ಫಸ್ಟ್ ರೌಂಡ್ ಟಾಪ್ ಅಂಡರ್ವರ್ಲ್ಡ್ ಡಾನ್ಗಳು ಬಿಟ್ಟ ಮೇಲೆ ಸೆಕೆಂಡ್ ಅಂಡರ್ವರ್ಲ್ಡ್ ಡಾನ್ಗಳು ಇವರೇ ಬೆಳೆದಿದ್ದು ಬಾಂಬೆನಲ್ಲಿ. ದಾವೂದ್ ಇಬ್ರಾಹಿಂ ಆಗಲಿ, ರಾಮನಾಯಕ್ ಇರಲಿ, ಶರತ್ ಶೆಟ್ಟಿ ಇರಲಿ, ಬಡ ರಾಜನ್ ಇರಲಿ, ಏಟ್ ತಿಂದರೆ ಛೋಟಾ ರಾಜನ್, ಇವರು ಬಡ ರಾಜನ್ನ ರೈಟ್ ಹ್ಯಾಂಡ್. ಯಾರೋ ಇಬ್ಬರು ಬಡ ರಾಜನ್ ಛೋಟಾ ರಾಜನ್ ಬ್ರದರ್ಸರಿಗೆ ಇವರಾಗಲಿ ಇವರೆಲ್ಲ ಒಂದೇ ಟೀಮಾಗಿ ಬೆಳೀತಿದ್ದು. ಇವ್ರು ಬೆಳಿಬೇಕಾದ್ರೆ ಆಗಿದೆ ಆ ಟೈಮ್ನಲ್ಲಿ ದಾವೂದ್ ಇಬ್ರಾಹಿಂ ತಂದೆ ಪೊಲೀಸ್ಗಳಿರೋದು. ಪೊಲೀಸ್ ಎಷ್ಟು ಕಾನ್ಸ್ಟೇಬಲೋ ಸಮಥಿಂಗ್ ಆ ಥರ ಅದೆಲ್ಲ ರ್ಯಾಂಕ್ ಪೊಲೀಸರು. ಅವ್ರ ಮೇಲೆ ತುಂಬ ಜನ ಮಕ್ಕಳು, ಒಂದು 7 ಜನ ಮಕ್ಕಳು, 5 ಜನ ಅಣ್ಣ ತಮ್ಮದಿರೋ, 3 ಜನ ಅಕ್ಕ ತಂಗಿದಿರೋ, ಪೊಲೀಸ್ ಅಷ್ಟು ಕಷ್ಟಿದ್ದಿರ್ತಾರೆ. ಆ ಟೈಮ್ನಲ್ಲಿ ದಾವೂದ್ ಇಬ್ರಾಹಿಮು ಈ ಅಂಡರ್ವರ್ಲ್ಡ್ನಲ್ಲಿ ಸ್ವಲ್ಪ ಬೆಳೀತಾ ಬಂತು ಈ ಟೀಮ್ ಕಟ್ಕೊಂಡು. ಬಾಂಬೆನಲ್ಲಿ ಸಿಕ್ಕಾಪಟ್ಟೆ 2 ನಂಬರ್ ದಂಧ. ಬಾಂಬೆ ಚೋರ್ ಬಜಾರ್ ಅಂದರೆ ಇಡೀ ಇಂಡಿಯಾಗೆ ಫೇಮಸ್ಸು. ಇಡೀ ಇಂಡಿಯಾ ಕಾರ್ ಕಟ್ಟು ತಗೊಂಡಲ್ಲಿ ಕಾರ್ ಮಾಡ್ತಾರೆ. ಅದು ಇಡೀ ಇಂಡಿಯಾ ಕಾರ್ನಲ್ಲಿ ಯಾರು ಟೇಪಿಗೆ ಸೇಲ್ ಆಗಿಲ್ಲ, ಅಲ್ಲಿ ಸೇಲ್ ಆಗುತ್ತೆ. ಮತ್ತು ನಮ್ಗೆ ಸೆಕೆಂಡ್ ಹ್ಯಾಂಡ್ ಅಲ್ಲಿ ಸಿಗುತ್ತೆ. ಯಾವ ಇಂಪಾರ್ಟೆಂಟ್ ಕಾರ್ ಪಾರ್ಟ್ಸ್ ಬೇಕಂದರೆ ಬಾಂಬೆಗೆ ಹೋಗಿ ಸಿಗುತ್ತೆ. ಆ ಥರ ದೊಡ್ಡ ಚೋರ್ ಬಜಾರ್. ಹೋಗೋದು 10 ನಿಮಿಷ ಎಲ್ಲ ಮಿಸ್ಸಿಂಗ್ ಆಗುತ್ತೆ. ಆ ಕಾಲಕ್ಕಿತ್ತು ಅಂತ ನಾನು ನೋಡಿಲ್ಲ, ಪ್ರತಿಯೊಬ್ಬರು ಅದ್ರ ಬಗ್ಗೆ ಮಾತಾಡೋರು. ಈ ಚೋರ್ ಬಜಾರ್ನಲ್ಲಿ ಇವ್ರು ಸ್ವಲ್ಪ ಕಂಟ್ರೋಲ್ ತೊಗೊತಾರೆ. ಯಾರು ಹಫ್ತಾ ವಸೂಲಿ ಮಾಡೋದು, ಈ ಒಳ್ಳೊಳ್ಳೆ ಜನ ಬಂದು ಗಾಡಿಗಳು ಮಾರುತ್ತಲ್ಲ ಅವ್ರಿಗೆ ರೋಲ್ ಕಾಲ್ಗಳು ಮಾಡೋದು, ಈ ಟೀಮ್ ಸ್ಟಾರ್ಟ್ ಮಾಡ್ತಾರೆ. ದುಡ್ಡು ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಇವ್ರಿಗೆ. ಈ ಟೀಮ್ಗೆ 7ನೇದೇನು ಕ್ಯಾಪ್ಚರ್ ಮಾಡಿರ್ತಾರೆ, ಬಾಂಬೆ ಥಿಯೇಟ್ರುಗಳು, ಫಿಲ್ಮ್ ಥಿಯೇಟ್ರು. ಆ ಟೈಮ್ಲೆಲ್ಲ ಬ್ಲ್ಯಾಕ್ ಮಾರ್ಕೆಟಿಂಗ್ ಸಿಕ್ಕಾಪಟ್ಟಿತ್ತು ಥಿಯೇಟ್ರೊಳಗೆ. ಆ ಬ್ಲ್ಯಾಕ್ ಮಾರ್ಕೆಟಿಂಗ್ಗಳಿಗೆಲ್ಲ ಕ್ಯಾಚ್ ಮಾಡಿ ಬಡ ರಾಜನ್ ಟೀಮ್ ಕವರ್ ಮಾಡಿ ಅವರೆಲ್ಲ ಹಫ್ತಾ ತೊಗೊಂಡು ಸ್ಟಾರ್ಟ್ ಮಾಡೋರು ಬಾಂಬೆ ಫಿಲ್ಮ್ ಥಿಯೇಟ್ರುಗಳಿಗೆ. ಇದೊಂದು ದಾವೂದ್ ಇಬ್ರಾಹಿಂ ಚೋರ್ ಬಾಂಬೆ ಬಜಾರು. ಇನ್ನೊಂದು ಟ್ರಿಪ್ಪು ಯಾವುದೋ ಇನ್ನೊಂದು ರಾಮನಾಯಕ್ ಇರಲಿ, ಆಮೇಲೆ ಶರತ್ ಶೆಟ್ಟಿ, ಇದೆಲ್ಲ ಡಿವೈಡ್ ಮಾಡ್ಕೊಂಡ್ರೆ ಇವರೆಲ್ಲ ಮಟ್ಕಾಗಳು ಆವಾಜ್ ಹಾಕೋದು, ಮಟ್ಕ ನಡೆಸೋರಿಗೆ ಅಲ್ಲಿ ಹೊಸ್ತಾ ಕೇಳೋದು, ದೊಡ್ಡ ಕಾರ್ಡ್ಸ್ ಕ್ಲಬ್ನಲ್ಲಿ ಹೋಗೋದು, ಅಲ್ಲ ಈ ಥರ ಸ್ಟಾರ್ಟ್ ಮಾಡೋರು. ಆಗ ಟೈಮ್ ಏನಾಗುತ್ತೆ, ಬಡ ರಾಜನ್ಗೆ ಒಂದು ಟ್ರೂಪ್ ಮರ್ಡರ್ ಮಾಡ್ಬಿಡ್ತಾರೆ ಬಾಂಬೆದಲ್ಲಿ. ಬಡ ರಾಜನ ಮರ್ಡರ್ ಮಾಡಿದ ತಕ್ಷಣ ಆಗುತ್ತೆ, ಇವಾಗ ಶಾಕ್ ಆಗ್ಬಿಡುತ್ತೆ. ಹೊಸ ಟ್ರೂಪ್ ಎಲ್ಲ ಬಾಂಬೆದು. ಈ ಟ್ರೂಪ್ ಶಾಕ್ ಆದ್ಮೇಲೆ ಮಾಡ್ತಾರೆ, ಬಡ ರಾಜನ ಮರ್ಡರ್ ಮಾಡಿ ಜೈಲಿಗೆ ಹೋಗೋದು, ಆಚೆ ಬಂದ ತಕ್ಷಣ ಹೊಡಿಬೇಕು, ವಿತಿನ್ 8 days ಹೊಡಿಬೇಕು ಅನ್ನೆಲ್ಲ ಚಾಲೆಂಜ್ ತೊಗೊತಾರೆ. ಸಾವಳಿಗೆ ಎಲ್ಲ ಕ್ಲೋಸ್ ಫ್ರೆಂಡ್, ಒಂದೇ ತಟ್ಟೆಯಲ್ಲಿ ಊಟ ಮಾಡೋಂಥ ಟೀಮ್ ಇದೆಲ್ಲ. ಇದು ಈ ಟೀಮಿಗೆ ಬೇಜಾರಾಗ್ಬಿಡುತ್ತೆ. ಈ ಟೀಮ್ ಬೇಜಾರಾಗುತ್ತೆ. ಆ ಥರ ಬೇಜಾರಾಗಿದ್ದಾಗ ಬಂದಿದ ತಕ್ಷಣ ಹೊಡಿಬೇಕಂದ್ರೆ ಇವನು ಯಾವ ಅಡ್ಡಿಗೆ ಓಡಾಡ್ತಾನೆ, ಬಂದ ತಕ್ಷಣ ಎಲ್ಲಿ ಕುಡಿಯೋಕೆ ಹೋಗ್ತಾನೆ, ಇವನು ಯಾರು ಗರ್ಲ್ ಫ್ರೆಂಡ್ ಮನೆಗೆ ಹೋಗ್ಬೋದು, ಇವನು ಮಂತ್ಲಿ ಎಲ್ಲಿ ಬರುತ್ತೆ ಅಂತ ಯೋಚನೆ ಮಾಡಿದ್ರೆ, ಆ ಟೈಮ್ನಲ್ಲಿ ಸಾಧು ಶೆಟ್ಟಿ ಒಂದು ಅದು ಬೇರೆ ಬೇರೆ ಒಂದರೆ ಡೋಂಗ್ರಿ ಬೇರೆ, ಘಾಟ್ ಕಾಪರ್ ಬೇರೆ, ಚೆಂಬೂರ್ ಅಂತ ಆ ಥರ ಏರಿಯಾ ಬೇರೆ ಆ ಏರಿಯಾಗಳು ಅಲ್ಲಿ ಕವರ್ ಆಗಿರ್ತಾರೆ. ಅವರು ಒಂದು ಏರಿಯಾನಲ್ಲಿ ಇವ್ರು ಇರ್ತಾರೆ. ಯಾರು ಇರ್ತಾರೆ, ಸಾಧು ಶೆಟ್ಟಿದು ಬಾರು, ಡ್ಯಾನ್ಸಿಂಗ್ ಕ್ಲಬ್ಬು ಮತ್ತು ಏನೋ ಮಟ್ಕ ಇರುತ್ತೆ. ಅಲ್ಲಿ ಒಂದು ಬಡ ಜನ ಹೊಡೆದ ಒಂದು ಟೀಮ್ ಅಲ್ಲಿರ್ತಾರೆ. ಅವ್ನು ಬಂದ ಅವನಲ್ಲಿ ಬರೋದು ಗೊತ್ತಾಗಿ ಅವ್ರು ಜೈಲೊಳಗೆ ಇರ್ಬೇಕಾದ್ರೆ ಸಾಧು ಶೆಟ್ಟಿಗೆ ಬುಕ್ ಮಾಡ್ಕೊತಾರೆ. ಶರತ್ ಶೆಟ್ಟಿ, ಈ ಛೋಟಾ ರಾಜನ್ ಲಿಂಕ್ ಮಾಡ್ಕೊಂಡು ಜೈಲಿಂದ ಬಂದಿದ್ದು 2-3 ದಿನಕ್ಕೆ ಹೊಡಿಬೇಕಂತೇಳಿ ಈ ಸಾಧು ಶೆಟ್ಟಿ ಇನ್ಫಾರ್ಮೇಷನಿಂದ ಛೋಟಾ ರಾಜನ್ ಮತ್ತು ಟೀಮ್ ಸೇರ್ಕೊಂಡು ಅವ್ನು ಮರ್ಡರ್ ಮಾಡ್ಬಿಡ್ತಾರೆ. ಮರ್ಡರ್ ಮಾಡಿದ ಒಳ್ಳೆ ಹೆಸರು ಬಿಡುತ್ತೆ. ಒಬ್ಬ ಜೊತೆಗಿದ್ದ ಹೊಡೆದಿದ ತಕ್ಷಣ ಹೊಡೆದ್ಬಿಟ್ರಲ್ಲ ಇವರು ಅನ್ನೋದು ಇವ್ರು ದೊಡ್ಡ ಹೆಸರು ಬಿಡುತ್ತೆ ಬಾಂಬೆನಲ್ಲಿ. ಇವ್ರು ಆ ಟೈಮ್ನಲ್ಲಿ ಏನು ಮಾಡ್ತಾರೆ, ಅದೇ ಟೈಮ್ನಲ್ಲಿ ಇದು ಯಾವಾಗ ಹೆಸರು ಸ್ವಲ್ಪ ಜೋರಾಗಿ ಬರೋ ಸ್ಟಾರ್ಟ್ ಆಗುತ್ತೋ 83, 84 ಇಂದ ಸ್ಟಾರ್ಟ್ ಆಗುತ್ತೆ. ಇವರು 82 ಇಂದ ಸ್ಟಾರ್ಟ್ ಆಗೋದಿಲ್ಲ. ಇವರು 83, 84 ದೊಡ್ಡ ಹೆಸರು ಬಿಡುತ್ತೆ. ಯಾವಾಗ ಈ ಮರ್ಡ್ರ್ ಮಾಡಿ ಟೈಮ್ಲಿ ಮಟ್ಕಾಗಿ ಹೋಗಿ ಕೈ ಹಾಕಿ ಗುತ್ತಿಗೆ ರೋಲ್ ಕಾಲ್ ಮಾಡಿ ಟೈಮ್ ಏನಾಗುತ್ತೆ, ಅಲ್ಲಿ ಇನ್ನೊಂದು ಮರ್ಡರ್ ಮಾಡ್ತಾರೆ ಟೀಮ್ನವರು. ಈ ಮರ್ಡರ್ ಮಾಡಿ ಇಡೀ ಬಾಂಬೆಗೆ ಹೊಸ ಜನ್ರೇಷನ್ ದೊಡ್ಡದಾಗಿ ಶೇನಪ್ ಆಗ್ಬಿಡುತ್ತೆ. ಈ ಮರ್ಡರ್ ಮಾಡೋದು ಯಾವ ಟ್ರೂಪ್ ಅಂತ ಹೇಳಿದ್ರೆ, ಇವರು ಕರೀಂ ಲಾಲನ್ನ ತಮ್ಮನ ಮಗ ಅಣ್ಣನ ಮಗನೋ ಆ ಥರ ಟ್ರೂಪ್. ಆವಾಗ ಆ ಟೈಮ್ನಲ್ಲಿ ಕರೀಂ ಲಾಲ ಅನ್ನೋ ದೊಡ್ಡ ಡಾನು. ಇವರು ಬಾಂಬೆನಲ್ಲಿ ಸೀನಿಯರ್ಸ್ಗಳು 3 ಜನ. ಯಾರ್ಯಾರು, ಹಾಜಿ ಮಸ್ತಾನ್, ವರದಾಜನ್ ಮೊದಲಿಯಾರ್, ಕರೀಂ ಲಾಲ. ಇವ್ರು 3 ಜನ 3 ಥರ ಬಾಂಬೆ ಹಂಚ್ಕೊಂಡ್ಬಿಡ್ತಾರೆ. ಹಾಜಿ ಮಸ್ತಾನು ಅಂಡರ್ವರ್ಲ್ಡ್ ಬರೋಲ್ಲ, ಬರೀ ಗೋಲ್ಡ್ ಸ್ಮಗ್ಲಿಂಗು. ಅವ್ರ ತಂಟೆಗೆ ಯಾರು ಅಡ್ಡ ಬರ್ಬಾರ್ದು.
ಬಂದರೆ ಮಾತ್ರ ಒರೆಸೋದು ಅಷ್ಟೇ, ಇನ್ನದಕ್ಕೆ ಆಗಲ್ಲ. ವರದಾಜನ್ ಮೊದಲರು ಇಡೀ ಬಾಂಬೆಗೆ ಲಿಕ್ಕರ್ ಡಾನ್ ಅಂದರೆ ಸೆಕೆಂಡ್ ಸರಾಯ್, ಲಿಕ್ಕರ್ ಅರಕು ಸರಾಯ್ ಏನೇನು ಸೆಕೆಂಡ್ಸ್ ಇರ್ತಾವೆ ಇಡೀ ಮಹಾರಾಷ್ಟ್ರಕ್ಕೆ ಅವ್ನು ಸಪ್ಲೈ, ಅವ್ರ ಸಪ್ಲೈ ಅವ್ರದ್ದು ವರದಾಜನ್ ಮೊದಲು ಅವ್ರದ್ದು. ಇವರು ಸೌತ್ ಇಂಡಿಯಾನೇ, ಹಾಜಿ ಮಸ್ತಾನು ಚೆನ್ನೈನೇ, ಮದ್ರಾಸ್ ಅವರು ಇಬ್ಬರು ಮದ್ರಾಸಿಗಳು. ಇವರು ಕರೀಂಲೆಲ್ಲ ಪಠಾನು, ಆಫ್ಘನಿಸ್ತಾನ ಬಂದು ಸೆಟ್ಲ್ ಆಗಿದೆ ಆ ಕಾಲದಲ್ಲಿ. ಪಠಾನ್ ಸ್ವಲ್ಪ ರಫು. ಇವ್ರದ್ದು ಬಂದು ಮಟ್ಕ, ಕಾರ್ಡ್ಸ್ ಕ್ಲಬ್ಬು, ಗ್ಯಾಮ್ಲಿಂಗ್ ಅಡ್ಡಾಗಳು, ಏನೇನು ಬೇರೆ ಬೇರೆ ದಂಧಗಳೆಲ್ಲ ಇವ್ರ ಕಂಟ್ರೋಲ್ ಆಗಿರುತ್ತೆ. ಇವ್ರು 3 ಜನ ಕಾಲದೊಳಗೂ ಹೆಚ್ಚಿನ 10ರಿಂದ 15 ವರ್ಷ ಮರ್ಡರ್ಗಳಾಗಲ್ಲ, ಟಾಪ್ ಲೆವೆಲ್ ಮರ್ಡರ್ಗಳಾಗಲ್ಲ. ಇವರೆಲ್ಲ ಒಂದೇ ಅಂಡರ್ಸ್ಟ್ಯಾಂಡಿಂಗ್ ಇರ್ತಾರೆ. ಇವರು ಸಣ್ಣ ಲೆವೆಲ್ ಅಲ್ಲಿ ಲೋಕಲ್ ಆಗುತ್ತೆ, ಅದು ಸೆಟಲ್ಮೆಂಟ್ ಆಗುತ್ತೆ, ಪೊಲೀಸ್ ಕೇಸ್ ಆಗುತ್ತೆ, ಅದು ಸಪ್ರೇಟ್ ರೀ. ಟಾಪ್ 3 ಜನ ಡಾನ್ಗಳಿಗೆ 10ರಿಂದ 15 ವರ್ಷ ಮರ್ಡರ್ಗಳಾಗಲ್ಲ. ಆ ಥರ ಮೈಂಟೈನ್ ಆಗೋ ಟೈಮ್ನಲ್ಲಿ ಈ ಹೊಸ ಟ್ರೂಪ್ ಬಂದು ಕರೀಂಲ ತಮ್ಮನ ಮರ್ಡರ್ ಮಾಡ್ತಾರೆ. ಕರೀಂಲನಿಗೆ ಮಕ್ಕಳಿರಲ್ಲ, ತಮ್ಮದಿರೋ ಅಣ್ಣದಿರು ಅಷ್ಟೇ, ತಮ್ಮದಿರೋ ಅಕ್ಕನ ಮಕ್ಕಳು, ತಂಗಿದ ಮಕ್ಕಳು ಇರ್ತಾರೆ. ಅಜ್ಜಿ ಅಲಂ ಜೇಬ್ ಅಂತ, ಇನ್ನೊಬ್ಬ ಸಾಬೀರ್, ಈ ಥರ ಸಾಬೀರ್ ಅಂತ, ಅಜಿತ್ ದಿಲೀಪ್ ಅಂತ, ಈ ಥರ ಫ್ಯಾಮಿಲಿ ಮಕ್ಕಳು ಇರ್ತಾರೆ. ಅವೆಲ್ಲ ತಿನ್ಕೊಂಡು ಚೆನ್ನಾಗಿ ಇರ್ತಾರೆ. ಅವ್ರಿಗೇನು ಫೈಟಿಂಗ್ ಇಲ್ಲ, ಬರೋ ಚಿಕ್ಕಪ್ಪನ ಹೆಸರು ಹೊಡ್ತಾಯಿದ್ರು. ಆ ಹೆಸರು ಮೇಲೆ ಅವ್ರು ಮಿಂಚ್ಕೊಂಡು ಹೋಗೋ ಟೈಮಲ್ಲಿ ಇವ್ರು ಕೆಳಗಿನ ಬಂದಿರ್ತಾರೆ ಲೋಕಲಿಂದ, ಇವ್ರು ಹೊರಗಾಗ್ಬಿಡ್ತಾರೆ. ಆ ಬಾಂಬೆ ದೊಡ್ಡ ಟೆನ್ಷನ್ ಆ ಟೆನ್ಷನ್ ಆಗಿದ್ದ ಟೈಮಲ್ಲಿ ಈ ದೊಡ್ಡ ಇಶ್ಯೂ ಆಗಿತ್ತು, ಗ್ಯಾಂಗ್ಗಳು ಆಗೋದು ಬೇಡ ಅಂತೇಳಿ ಹಾಜಿ ಮಸ್ತಾನು ಇವರೆಲ್ಲ ಸರಿಯಾಗಿ ಕೂತ್ಕೊಂಡು, ವರದಾಜನ್ ಮೊದಲೆಲ್ಲ ಕೂತ್ಕೊಂಡು ಇನ್ನೊಂದು ಸತಿ ಆಗೋದು ಬೇಡ ಅನ್ನೋ ಕಾರಣಕ್ಕೆ ಏನಕ್ಕೂ ಸುಮಾರಾಗಿ ಕಾಂಪೌಂಡ್ ಮಾಡ್ತಾರೆ. ಈ ಮರ್ಡರ್ ಆಗೋದು ಯಾವುದೋ ಈ ಕರೀಂಲಾಲ್ನಿಂದ ತಂಗಿ ಮಗನ ಮಾಡ್ತಾರೆ, ತಮ್ಮನ ಮಗನ ಮರ್ಡರ್ ಆಗೋದು. ಮಟ್ಕ ಇದು ಸಣ್ಣ ಲೆವೆಲ್ಗೆ ಮಟ್ಕಾಗಿ ರೋಟ ಮಾಡ್ತಾರೆ ಇವರು. ಯಾವಾಗ ಈ ಬಡರಾಜನ ಮರ್ಡರ್ ಮಾಡಿದ್ರು ಸೆಕೆಂಡ್ ಹೆಸರು ದೊಡ್ಡ ಲೆವೆಲ್ ಮಟ್ಕಕ್ಕೆ ಆಗ್ಬಿಡ್ತಾರೆ. ಈಗ ಅದು ಬಂದು ಅವ್ರ ಕಂಟ್ರೋಲ್ಗಿರುತ್ತೆ. ಯಾರಿಗೆ? ಕರೀಂಲಾಲ್ನ ತಮ್ಮನ ಮಗನ ಕೈಗೆ. ಅಲ್ಲಿ ಮರ್ಡರ್ ಆಗ್ಬಿಡುತ್ತೆ. ಈ ರೋಲ್ಗೆ ಹಫ್ತಾ ವರ್ಷ ಮರ್ಡರ್ಗಳು ಸ್ಟಾರ್ಟ್ ಆಗ್ಬಿಡ್ತಾರೆ. ಈ ಮರ್ಡರ್ನ ಸ್ವಲ್ಪ ಎಲ್ಲ ಸಂಭಾಳಿಸಿ ಕುಣಿಸಿ ಮಾತುಕತೆ ಆಡ್ತಾರೆ. ಆ ಟೈಮ್ನಲ್ಲಿ ಈ ಹಾಜಿ ಮಸ್ತಾನ್ ಆಗಲಿ ಇವರೆಲ್ಲ ರಿಟೈರ್ಡ್ ಆಗೋ ಟೈಮ್, ಇವರೆಲ್ಲ ವರದಾಜನ್ ಮೊದಲೇ ಅವರೆಲ್ಲ ರಿಟೈರ್ಡ್ ಆಗೋ ಟೈಮ್ನಲ್ಲಿ ಇವ್ರು ಬೆಳೀತಾ ಹೋಗುತ್ತೆ. ಅದೇ ಟೈಮ್ನಲ್ಲಿ ಏನಾಗುತ್ತೆ, ಅಲ್ಲಿ ವರದಾಜನ್ ಮೊದಲಿಯವ್ರಿಗೆ ಇನ್ನೊಂದು ಮರ್ಡರ್ ಗುಜರಾತ್ ಒಳಗೋ ಅಥವಾ ಬಾಂಬೆ ಆ ಥರನೇ ಇವನಿಗೆ ತುಂಬ ಜ್ವರಾಗಿರ್ತಾನೆ ಮನುಷ್ಯ. ಅವನು ಯಾವಾಗಲೂ ಇಷ್ಟೊಂದು ಗಂಧ ಜೊತೆ ಓಡಾಡೋ ಮನುಷ್ಯ. ಅವನು ಯಾರೋ ಕರೀಂಲ ಅಣ್ಣನ ಮಗ, ಅವನೇ ಎಲ್ಲ ಜ್ವರ ಫೋರ್ಸ್ ಆಗಿರೋದು. ಅವನ್ನ ಪ್ಲ್ಯಾನ್ ಮಾಡಿ ಇವ್ರು ಪ್ಲ್ಯಾನ್ ಮಾಡೇ ಬರ್ತಾರೆ. ಇವ್ರು ಈ ಟೀಮ್ ಏನೋ ನಾವು ಇಡೀ ಬಾಂಬೆ ಹೆಸರು ಮಾಡ್ಬೇಕಂತ ಬರ್ತಾರೆ ಇವರು. ಸುಮ್ಮನೆ ಬರೋ ದಂಧ ಬಂದು ಏನೋ ಅಯ್ಯೋ ಪಾಪ ಆಗೋಯ್ತಪ್ಪ ಅನ್ನೋ ಫೀಲಿಂಗ್ ಎಲ್ಲ, ಇಡೀ ಬಾಂಬೆ ನಾವು ಹೆಸರು ಮಾಡಲೇಬೇಕನ್ನೋ ಬರ್ತಾರೆ ಇವರು. ಅವನಿಗೆ ಮರ್ಡರ್ ಮಾಡ್ಬಿಡ್ತಾರೆ. ಅದು ಮರ್ಡರ್ ಆಗಿದ ತಕ್ಷಣ ಇವ್ರು ಟಾಪ್ ಹೆಸರು ಆಗ್ಬಿಡುತ್ತೆ ಅವ್ರದ್ದು ಬಾಂಬೆನಲ್ಲಿ. ಆಗಿದ ತಕ್ಷಣ ಮತ್ತೆ ಹಾಜಿ ಮತ್ತೆ ಈ ಕಾಂಪ್ರಮೈಸ್ ತಪ್ಪು ಕ್ಯಾನ್ಸಲ್ ಆಗ್ಬಿಡುತ್ತೆ. ಇದು ಇವ್ರ ಮತ್ತೆ ಆ ಟೈಮ್ಲಿ ಮೆಲ್ಲಿಗೆ ದುಬೈಗೆ ಪಾಸ್ ಆಗ್ಬಿಡ್ತಾರೆ. ಅದೇನು ಫ್ಲೈಟಲ್ಲಿ ಹೋಗ್ತಾರೋ, ಶಿಪ್ಪಿಂಗ್ಗಳಿಗೆ ಹೋಗ್ತಾರೋ, ಅಥವಾ ಶಿಪ್ ಗೋಡೌನ್ಗೆ ಅದ್ರಲ್ಲಿ ಕೂತ್ಕೊಂಡು ದುಬೈಗೆ ಹೋಗ್ತಾರೆ, ಗೊತ್ತಾಗ್ಬಿಟ್ಟು ಪಾಸ್ ಆಗ್ಬಿಡ್ತಾರೆ. ಪ್ಲ್ಯಾನ್ ಮಾಡೇ ಮಾಡ್ತಾರೆ. ಅದಾಗಿದ್ದ ತಕ್ಷಣ ಇಡೀ ಬಾಂಬೆ ಟಾಪು ಕಂಟ್ರೋಲ್ ಇರ್ತಿತ್ತು. ಅದೇ ಥರ ಜೊತೆ ಬೆಳ್ಕೊಂಬಂದು ಅಂಡರ್ವರ್ಲ್ಡ್ ಒಳಗೆ ಇವತ್ತು ಚೋಟರಾಜನ್ ಇವ್ರಿಗೆ ಬರ್ಸವ್ರೆ. ಅದ್ರ ಮುಂಚೆ ಇನ್ನೊಂದು ಇವ್ರಿಗೆ ಕ್ಲೋಸ್ ಫ್ರೆಂಡು ರಾಮನಾಯಕ್ ಮರ್ಡರ್ ಆಗುತ್ತೆ ಮಹಾರಾಷ್ಟ್ರನಲ್ಲಿ. ಅರುಣ್ ಗೌಲಿ ಅಂತ ಇದ್ದಾರಲ್ಲ, ಅವ್ರ ಗುರುನೋ ಬಾಸೋ ರೈಟ್ ಹ್ಯಾಂಡ್ ಸಮಥಿಂಗ್ ಅವ್ರದ್ದು ಮರ್ಡರ್ ಆಗುತ್ತೆ. ಅಲ್ಲಿ ಗ್ಯಾಂಗ್ ವಾರ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಯಾವಾಗಲೂ ಜೊತೆಗಿರೇ ಡಿವೈಡ್ ಆಗಿ ಗ್ಯಾಂಗ್ ವಾರ್ ಸ್ಟಾರ್ಟ್ ಆಗುತ್ತೆ. ಇವೆಲ್ಲ ಗೊತ್ತಿತ್ತು ನಮಗೆ. ಇವೆಲ್ಲ ಡೀಪಾಗಿ ಇನ್ವಾಲ್ವ್ಮೆಂಟ್ ಹೇಳಿರೋದೆಲ್ಲ ನಮಗೆ ಯಾರು ಹೇಳಿದ್ರು? ವಸಂತ ಹೇಳಿದ್ರು ಡೀಟೇಲ್ಸ್. ನನಗೆ ಹೆಂಗೆ ಗೊತ್ತು ಬಾಂಬೆ ಟಾಪ್ ಅಂಡ್ರೌಂಡ್ ಗೊತ್ತಾಯ್ತು. ಅದಾದಮೇಲೆ ಏನಾಗುತ್ತೆ ನಮಗೆ ಇದು ನಡೀತದೆ. ನಾವು ಕೊತ್ವಾಲ್ ಮರ್ಡರ್ ಕೇಸ್ನಲ್ಲಿ 86ಗೆ ಹೋಗಿ ಅಷ್ಟೊಂದು ದಾವೂದ್ ಇಬ್ರಾಹಿಂ ಓಡ್ತಾರೆ ಹೆಸರು ಬಾಂಬೆನಲ್ಲಿ ಟಾಪಾಗಿ ಓಡ್ತಾರದು. ನಾವೆಲ್ಲ ಕೇಳ್ತಾ ಇದ್ದ, ನಮಗೆ ಬಾಂಬೆ ಸಂಬಂಧ ಇಲ್ಲ, ನಾವು ಲಿಂಕ್ ಇಲ್ಲ ಅವಾಗೆಲ್ಲ. ನಮ್ಮದು ಬೆಂಗಳೂರು ಅಂಡರ್ವರ್ಲ್ಡಲ್ಲಿ ಕೊತ್ವಾಲ್ ಮರ್ಡರ್ ಆದಮೇಲೆ ನಾವು 86 ಮರ್ಡರ್ ಹೋಗಿ 88 ಜೈಲಿನಲ್ಲಿರುತ್ತೆ. 1 ವರ್ಷ 10 ತಿಂಗಳು ಅಥವಾ 2 ವರ್ಷದ ಮೇಲೆ ಜೈಲಿಂದ ಆಚೆ ಹೊರಡೋಗುತ್ತೆ. ಹೊರಡೆ ಬಂದಿದ್ದ ತಕ್ಷಣ ನಮಗೇನಾಗುತ್ತೆ, ನಾವು ಜೈಲಿಗೆ ಕೂತೆಲ್ಲ ಪ್ಲ್ಯಾನ್ ಮಾಡ್ತೀವಿ. ಏನು ಮಾಡೋಕ್ಕಪ್ಪ ಹೋಗಿ ಮುಂದಕ್ಕೆ ಬದುಕೋದು ಹೆಂಗೆ, ಏನು ಬಿಸ್ನೆಸ್ ಮಾಡೋಕ್ಕಂದ್ರೆ ಏನೋ ಓಡ್ತಾರ್ತೀವಿ, ಬಡ್ತು ಮಾಡ್ತೀವಿ. ಬಂದಿದ್ದು 8 ದಿನಕ್ಕೆ ನಮಗೆ ಹೋಟೆಲ್ ಕಾನಿಷ್ಕಾನಲ್ಲಿ ಒಬ್ಬರು ರಘು ಅಂತ ಸಿಗ್ತಾರೆ. ಅವ್ರು ಶ್ರೀಧರ್ಗೆ ಬೆಸ್ಟ್ ಫ್ರೆಂಡು ಫಿಲ್ಮ್ ಇಂಡಸ್ಟ್ರಿಯೊಳಗೆ. ಅವ್ರು ಬಂದು ಹಾಸನ್ ರಘು ಸ್ಟ್ರೆಂತ್ ಮಾಸ್ಟರ್ ಈ ಫಿಲ್ಮ್ಸ್ ಒಳಗೆ, ಫೈಟ್ ಮಾಸ್ಟರ್ ಅವರು ಸಕ್ಕ ಚೆನ್ನಾಗಿತ್ತು ಹಾಸನ್. ಅವ್ರು ಸಿಕ್ಕ ಮಾತಾಡ್ತಾರೆ, ಏನು ಶ್ರೀಧರ್ ನಿಮ್ಮ ಬಗ್ಗೆ ಎಲ್ಲೆಲ್ಲ ಕೇಳ್ತಾ ಇದೆ, ದೊಡ್ಡ ಹೆಸರು ನಿಂದು ಬೆಂಗಳೂರೊಳಗೆ, ನಾವೆಲ್ಲ ಮಾತಾಡ್ಕೊತಾ ಇದ್ವಿ, ನಾನು ಎಲ್ಲ ಹೇಳ್ತೀನಿ ನಮ್ಮ ಫ್ರೆಂಡು ಅಂತೇಳಿ ನಮಗೆ ಶ್ರೀಧರ್ ಪರಿಚಯ ಮಾಡ್ತಾರೆ. ಯಾರಿಗೆ? ರಘುವಿಗೆ, ನನಗೆ ಮತ್ತು ಶೆಟ್ಟಿ ಕಾನಿಷ್ಕಲ್ಲಿ ಪರಿಚಯ ಮಾಡ್ತಾರೆ. ಆಮೇಲೆ ರಘು ಭಯ ಬಿದ್ದು ಒಂದು ಮಾತಾಡಬೇಕು ಅಂತ. ಏನು ಅಂತ ನಾನು ಇಬ್ಬರು ಪಕ್ಕ ಕೂತ್ಕೊಂಡ್ರೆ, ಒಂದು ಅರ್ಜೆಂಟ್ ಕೆಲಸ ಇದೆ, ನನಗೆ ಬಾಂಬೆದವರು ಹಾಜಿ ಮಸ್ತಾನ್ ಕಡೋರೆಲ್ಲ ನನ್ನ ಭಾರಿ ಕ್ಲೋಸ್ ಫ್ರೆಂಡು,
ಅವ್ರ ಕಡೆ ಒಂದು ದುಡ್ಡು ಸಿಕ್ಕೊಂಡಿದ್ದಿಲ್ಲ, ಒಂದು 15 ದಿನ ಹೇಳ್ತಾ ಇದ್ದಾರೆ ಅವ್ರು ನನಗೆ ತಲೆ ಓಡ್ತಾ ಇಲ್ಲ, ನೀವು ಸಿಕ್ಕಿತ್ತು ನನಗೆ ಜ್ಞಾಪಕ ಬಂತು ನನಗೆ ಅಂತ ಹೇಳ್ತಿದ್ದಾರೆ. ಹಾಜಿ ಮಸ್ತಾನ್ ರಿಲೇಟಿವ್ ಕಡೆಯವ್ರಿಗೆ ಇಲ್ಲಿ ಬೆಂಗಳೂರಿನಲ್ಲಿ ಮಹಾಳಿನಲ್ಲಿ ಒಬ್ಬ ಶೆಟ್ಟಿ ಅವನು 7 ಲಕ್ಷ ರೂಪಾಯಿ ಮೋಸ ಮಾಡ್ಬಿಟ್ಟವನು. ದುಡ್ಡು ಕೊಟ್ಟವನೇ, ಚೆಕ್ಕು, ಡಾಕ್ಯುಮೆಂಟು, ಅಗ್ರಿಮೆಂಟ್ ಎಲ್ಲ ಮಾಡ್ಕೊಂಡು ಬಾಂಬೆಯಿಂದ ಬಂದವನ ಮೋಸ ಮಾಡ್ಬಿಟ್ಟವನ, ಕೊಡ್ತಾರ ವಾಪಸ್ ದುಡ್ಡು. ಕೇಳಿ ನಾನು ಪೈಲ್ವಾನು, ನಾನು ಜಯರಾಜ್ ಜೊತೆ ಕುಸ್ತಿ ಆಡಿದ್ದೇನೆ, ಐ ನೋ ಬೆಂಗಳೂರು ಅಂಡರ್ವರ್ಲ್ಡ್ ಜಯರಾಜ್ ಫ್ರೆಂಡು ಅಂತ ಹೇಳ್ತಾ ಜೋರಾಗಿ ಹೇಳ್ತಾನೆ ನೀನು ಅಂತ ಹೇಳ್ತಾರೆ ಯಾರೋ ಇವರು. ಆ ಟೈಮ್ನಲ್ಲಿ ನಾವು ಕೂತ್ಕೊಂಡು ಪ್ಲ್ಯಾನ್ ಮಾಡ್ತೀವಿ, ಓಹೋ ಬಾಂಬೆ ಲಿಂಕು ಸಿಗ್ತಾ ಇದೆ, ನಾವು ಬಾಂಬೆ ನಾವೇ ಹುಡ್ಕೊಂಡೋಗಿ ಪ್ಲ್ಯಾನ್ ಮಾಡೋಕ್ಕಂತೆ ಏನೋ ಅಲ್ಲಿ ಏನೋ ಸೆಟಪ್ ಮಾಡೋದು ಪ್ಲ್ಯಾನ್ ಮಾಡ್ತಾಯಿದ್ವಿ ಬಿಸ್ನೆಸ್ಗೆ. ಅವರೇ ಹುಡ್ಕೊಂಬಂತಲ್ಲಪ್ಪ ನಮಗೆ ಅಂತ ನಮಗೆ ಸ್ವಲ್ಪ ಖುಷಿ ಆಗುತ್ತೆ ಡೀಲು. ಜಯರಾಜ್ ಜೊತೆ ಕುಸ್ತಿ ಮಾಡೋ ಪೈಲ್ವಾನ್ ನಾವೇ ಮಾಡ್ತೀವಿ, ಜಯರಾಜ್ ಅವ್ರಿಗೆ ಹೇಳ್ತೀವಿ ಸರ್ ಈ ಥರ ನಮ್ಮ ಕಡೆ ಬಂದವ್ರೆ, ಈ ಥರ ದುಡ್ಡು ಸಿಗಲೇಬೇಕು, ಅವನು ನಿಮ್ಮ ಜೊತೆ ಕುಸ್ತಿ ಮಾಡೋವಂಥ ಆ ಟೈಮ್ನಲ್ಲಿ. ನಾನು ಜಯರಾಜ್ ಕ್ಲೋಸ್ ಫ್ರೆಂಡ್, ಅವನು ಪೈಲ್ವಾನ, ಶೆಟ್ಟಿನೂ ಪೈಲ್ವಾನ ಮಾಡಿದ್ದಾನೆ ಅಂತ ಹಿಂಗೆ ಹೇಳ್ತಾ ಇದ್ದಾನೆ. ಜಯರಾಜ್ ಯಾರು ನೆನೆಸ್ಕೊಂತಾರೆ, ಯಾರೋ ಇರ್ಬೇಕು, ತುಂಬ ಜನ ಮಾಡ್ತಾರೆ ಟೈಮ್ನಲ್ಲಿ, ಮಾಡ್ಬಿಟ್ಟು 10 ವರ್ಷ ಆಯ್ತಲ್ರಿ ಶ್ರೀಧರ್ ಅಂತ ಜಯರಾಜ್ ನಗ್ತಾರೆ. ಸರ್ ನಾವು ಕೈ ಹಾಕೋಣ ಸರ್ ತಗೊಂಡು ಹಾಕಿ ಕೈ ಅಂತಾರೆ ಜಯರಾಜ್ ಯಾವಾಗ ನಮಗೆ ಗ್ರೀನ್ ಸಿಗ್ನಲ್ ಕೊಡ್ತಾರೋ ನೆಕ್ಸ್ಟ್ ಡೇ ಬೆಳಗ್ಗೆನೇ 7 ಗಂಟೆಗೆ ಶೆಟ್ಟಿ ಮನೆಗೆ ಹೋಗ್ತೀವಿ ನಾವು. ಶೆಟ್ಟಿ ಮನೇಲಿ ಹಾಕಿರುತ್ತೆ ನೋಡಿ, ಗೊತ್ತು ದೊಡ್ಡ ಮನೆ. ನಮಗೆ ಹಾಸನ್ ರಘುನೇ ಕಾರೊಳಗೆ ಕರ್ಕೊಂಡು ಹೋಗ್ತಾರೆ. ಹಾಸನ್ ರಘು ಕಾರೊಳಗೆ ಕೂತು ದೂರ ಕೂತಿರ್ತಾರೆ, ಅವ್ರು ಫೇಸ್ ತೋರಿಸಲ್ಲ. ನಾವು ಡ್ರೈವರ್ ಇರ್ತಾನೆ ಕಾರೊಳಗೆ, ನಾವು 3 ಜನ ಇಳಿದು ಶೆಟ್ಟಿ ಮನೆಗೆ ಹೋಗ್ತೀವಿ. ಶೆಟ್ಟಿ 7:00 ಬಾಗಿಲು ತೆಗಿಯಲ್ಲ, 7:30 ಬಾಗಿಲು ತೆಗಿತಾನೆ ಶೆಟ್ಟಿ. ಬಂದು ನಿಂತ್ಕೊಂತಾನೆ, ನೋಡ್ರೆ ಸಖತ್ ಘಟ, ಚಿಕ್ಕಮ್ಮಿ ನನ್ನ ಹೈಟ್ ಸ್ವಲ್ಪ ಹೈಟ್ ಕಮ್ಮಿ ಇರುತ್ತೆ, ಶ್ರೀಧರ್ ಹೈಟ್ ಇದೆ, ಅವನು ಸಖತ್ ಜೋರಾಗಿರ್ತಾನೆ. ಹಾಫ್ ಬನ್ನಿ ಹಾಕೊಂಡು ಪೈಜಾಮ ಹಾಕೊಂಡು ಆಚೆ ನಿಂತ್ಕೊಂಡು ಬಿಸಿಲು ನೋಡ್ತಾ ಇರ್ತಾನೆ. ನಾವೇನು ಮಾಡ್ತೀವಿ, ಸ್ಟ್ರೈಟಾಗಿ ಗೇಟ್ ತೆಗೆದು ಡಮ್ ಅಂತ ಒಳ್ಳೆ ಮನೆ ನುಗ್ತೀವಿ. ಯಾರು ನೀವು ಅಂತ ಶೆಟ್ಟಿ. ಯಾರಂದರೆ ನಿಮ್ಮ ನೆಂಟರು, ಸಮಯ ಅಂತ ಶೆಟ್ಟಿ. ನಮ್ಮ ಶೆಟ್ಟಿ ನಮ್ಮ ಕೈಗೆ ಬ್ಯಾಗ್ಗಳು ಇರ್ತಾವೆ, ತೈರ್ಯಗಳು ಇರ್ತಾವೆ. ಯಾರು ನೀವು ಇಟ್ಬಿಟ್ಟು ಅಂದ, ಶೆಟ್ಟಿ ಯಾರೇ ಬರ್ತಾನೆ ನಿಮ್ಮ ಮನೆಗೆ ಬೆಳಗ್ಗೆ ಇಷ್ಟೊತ್ತಿಗೆ, ನೀನು ಯಾರಿಗೆ ಮುಂಡಾಸಿದ್ಯಲ್ಲ ಅವ್ರ ಕಡೆ ನಾವು ಬಂದಿರೋದು. ಯಾರು ನಾನು ಇಟ್ಬಿಟ್ಟು ಅಂದ ಶೆಟ್ಟಿ. ಸುಮ್ಮನೆ ಉಸ್ಸು ಬಿಟ್ಟರೆ ಅಮ್ಮ ಹಿಂಗೆ ಬಿಲ್ಡ ಹೊಡೆದಾಗ್ಬಿಡ್ತೀವಿ ಅಂತ ಬರ್ತೀನಿ ಚಿತ್ರಾಂಗ ಶೆಟ್ಟಿ. ನಾವು ಸುಮ್ಮನೆ ಸೈಟಾಗಿ ಸೀರಿಯಸ್ ಆಗಿ ನಿಂತಿರ್ತೀವಿ, ಶ್ರೀಧರ್ ಆ ಕಡೆ ನಿಂತಿರ್ತಾರೆ. ನಾವು ಗೊತ್ತಾಗುತ್ತೆ, ನಾವು ಶೆಟ್ಟಿಗೆ ಮಾತಾಡಿಬಿಡ್ತೀವಿ ಮುಂದಕ್ಕೆ. ಇಟ್ಬಿಟ್ಟು ಶೆಟ್ಟಿ ಬೈತಾನೆ. ಶೆಟ್ಟಿ ಬೈತಾರೆ ಸ್ಟೈಲ್ಗೆ. ಶೆಟ್ಟಿ ನಮ್ಮ ಸೀತಾರಾಮ್ ಶೆಟ್ಟಿ ಬೈಯೋಕ್ಕೂ ಆ ಶೆಟ್ಟಿ ಬೈಯೋಕ್ಕೂ ಬಿಡೋದೆ ಅವ್ರ ಮನೆಯವ್ರು ಬಂದ್ಬಿಡ್ತಾರೆ, ಹೆಂಗಸ್ರುಗಳು ಅವರು ಇವರು. ಒಂದು 7-8 ಜನ ಇರ್ತಾರೆ ಮನೆಯೊಳಗೆ, 10 ಜನ ಮನೆಗಿರ್ತಾರೆ. ಯಾಕೆ ಸುಮ್ಮನೆ ಬಂದಿಲ್ಲ ಕಣೋ ಶೆಟ್ಟಿ, ನನ್ನ ಮೊನ್ನೆ ಬಾಂಬೆಗೆ ಮೋಸ ಮಾಡಿದ್ದಿಲ್ಲ ನೀನು ದುಡ್ಡು, ಅದಕ್ಕೆ ದುಡ್ಡು ಮುಚ್ಕೊಂಡು ಕೊಟ್ಟರೆ ಸರಿ, ಇಲ್ಲ ಎತ್ಬಿಡ್ತೀನಿ ಅಂತ ಖರಾಬಾಗಿ ಅವಾಗ್ತಾನೆ. ಅವ್ನು ಶೆಟ್ಟಿ, ನಾನು ಯಾರು ಗೊತ್ತಾ ನಿನಗೆ ಅಂತ. ಅವ್ನು ಶೆಟ್ಟಿ, ನೀನು ಯಾರೋ ನನಗೇನ ಅಂತಾನೆ. ನಾನು ಜಯರಾಜ್ ಜೊತೆ ಕುಸ್ತಿ ಆಡಿರೋನು, ನಾನು ಜಯರಾಜ್ ಪಕ್ಕ ಕ್ಲೋಸ್ ಫ್ರೆಂಡ್ ನಾನು. ಇಟ್ಬಿಟ್ಟು ಅವ್ನು ಇರ್ತಾನೆ, ಯಾವ ಜಯರಾಜ್ ಅಪ್ಪ ಅಂತಾನೆ. ಗೊತ್ತು ಯಾವ ಜಯರಾಜ್, ಒಂದೇ ಜಯರಾಜ್, ಬೆಂಗಳೂರು ಡಾನು ಜಯರಾಜ್ ಅಂತಾನೆ. ನನ್ನ ಮಗನೇ, ನಾವು 2 ವರ್ಷ ಜೈಲಿಗೆ ಒಂದು ದಿನ ನಿಮ್ಮ ಕಾಣಿಸಿಲ್ಲ ನೀನು, ಒಂದು ದಿನ ನೋಡೋಕೆ ಬಂದಿಲ್ಲ, ಜಯರಾಜ್ ಹೆಂಗೆ ಬೀಳ್ತಾನೆ ನೀನು, ಇನ್ನೊಂದ್ಸರಿ ಜಯರಾಜ್ ಸುತ್ತೊಂಟು ಹೊಡೆದಾಗ್ಬಿಡ್ತೀನಿ ಅಂತ ಎದುರಿಸ್ಕೊತಾನೆ ಶ್ರೀಧರ್. ಅವ್ನು ಶೆಟ್ಟಿ ಚಮಕ್ತಾನೆ. ಆಮೇಲೆ ಶ್ರೀಧರ್ ಮಧ್ಯ ಹೋಗಿ, ಶೆಟ್ರೆ ತುಂಬ ನೀವು ಮಾತಾಡಬೇಡ, ಅವರು ಮಾತಾಡೋದು ಬೇಡ, ಮುಚ್ಕೊಂಡು ನೀವು ಕೊಡ್ಬೇಕಾದ ದುಡ್ಡು ಕೊಡ್ತೀವಿ, ನೀವು ಕೊಡೋಲ್ಲ ಅಂತ ದಾರಿ ಮಾಡಿರಿ, ಇಲ್ಲ ನನ್ನ ಜೊತೆ ಬನ್ನಿರಿ, ನೀವು ಹೋಗೋಣ, ಎಲ್ಲೂ ಬರ್ರಿ, ಬಾಂಬೆಗೆ ಹೋಗಿ ನಡೀರಿ ಅಂತೀವಿ. ನಡೀರಿಲ್ಲ ಸೆಟ್ಲ್ ಮಗಳು ಆಚೆ ಹೋಗೋಣಮ್ಮ, ಹೆಂಗಸ್ ಮಕ್ಳು ಏನು ಮಾತಾಡೋಕ್ಕಾಗತ್ತೆ, ನಾವು ನಡಿ ಆಚೆ ಅಂತಾರೆ. ನಾನು ಬರೋಲ್ಲ, ಹಂಗೆ ಹಿಂಗೆ ಅಂತ ಶೆಟ್ಟಿ. ನಡಿ ಹೋಗೋಣ ಜಯರಾಜ್ ಮನೆ, ಹಂಗೆ ಹಿಂಗೆ ಅಂತ ಶೆಟ್ಟಿ ಕಿಸ್ತಾನೆ. ಯಾರೋ ಶೆಟ್ಟಿ ಜಗಳ ಆಗ್ತಿರಂಗೆ ಮೇಲೆ ಶೆಟ್ಟಿ ಹೋಗಿ ಒಳ್ಳೆ ಶರ್ಟ್ ಹಾಕೊಂಡ್ರೆ ಅದೇ ಪೈಜಾಮಲ್ಲಿ, ನಡೀರಿ ಹೋಗೋಣ ಜಯರಾಜ್ ಮನೆಗೆ, ನಾನು ಯಾರು ತೋರಿಸ್ತೀನಿ ಅಂತ. ಜಯರಾಜ್ ಮನೆಗೆ ಹೋಗ್ಬೇಕು, ನಾನು ನಡಿ ಹೋಗಿ ಜಯರಾಜ್ ಮನೆಗೆ ನಾವು ಅಂತೀವಿ. ಯಾರಿಗೆ, ಶೆಟ್ಟಿಗೆ. ನಾವು ಜಯರಾಜ್ ಕಡೆ ಅಂತ ಹೇಳೋದಿಲ್ಲ ಅವನಿಗೆ. ಶೆಟ್ಟಿ ಏನು ಮಾಡ್ತಾನೆ, ಸ್ಕೂರ್ತ ನಡ್ರಿ ಅಂತ, ನಾವು ನಡಿ ಹೋಗೋಣ ಜಯರಾಜ್ ಮನೆ ಅಂತ ಜಯರಾಜ್ ಮನೆ ಕಡೆ ಹೋಗ್ತಾನೆ. ಅಂದರೆ ಶೆಟ್ಟಿ ಪರಿಚಯ ಇದ್ದಾನೆ, ಯಾವಾಗಲೂ ಪರಿಚಯ ಇದ್ದಾನೆ, ಸದ್ಯಕ್ಕಿಲ್ಲ ಅವ್ರಿಗೆ. ಜಯರಾಜ್ ಮನೆ ಕಡೆ ಹೋಗ್ತಾನೆ, ನಾವು ಹಿಂದೆನೇ ಹೋಗ್ತೀವಿ. ಇವನು ಯಾವಾಗ ಜಯರಾಜ್ ಮನೆ ಕಡೆ ಹೋಗ್ತಾ ಅಷ್ಟು 8:30 ಟೈಮ್ ಆಗ್ಬಿಡುತ್ತೆ, 8:30. ಜಯರಾಜ್ ಮನೆ ಆಚೆ ಬರೋದು 9 ಗಂಟೆಗೆ. ಇನ್ನಾಗ ಶೆಟ್ಟಿ ಕಾಯಿಲೆ ಅಂತೇಳಿ ನಾವೇನು ಮಾಡ್ತೀವಿ, ಜಯರಾಜ್ ಮನೆಗೆ ಹೋಗಿ ಗಾಡಿ ಲೆಫ್ಟ್ ತೊಗೊಂಡು ಸ್ಟ್ರೈಟಾಗಿ ನಮ್ಮ ಮನೆ ಕಡೆ ಬಂದ್ಬಿಡ್ತೀವಿ. ನಾವಿರೋ ರೂಮ್ ಕೇಳ್ಬೋದು. ನಾವೆಲ್ಲ ರೂಮ್ ಬಂದು ಸ್ನಾನ ಮಾಡಿ ರೆಡಿಯಾಗಿ 10 ಗಂಟೆ 10:30 ಹೋಗುವಷ್ಟೊತ್ತಿಗೆ ಏನು ಶೆಟ್ಟಿಯಲ್ಲಿ ಕೂತಿರ್ತಾನೆ. ನಾವು ನೋಡ್ತೀವಿ ಶೆಟ್ಟಿ ಗಾಡಿ ಇಲ್ಲೇ ಇದೆ, ಇನ್ನೂ ಹೋಗಿಲ್ಲ ಅಂದ್ಕೊಂಡು ನಾವು ಜಯರಾಜ್ ಮನೆ ಹೊರಡೋಗ್ತೀವಿ.